ಎವ್ರಿಯಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ಅಂದ್ಕೊಳ್ದೆ ಟ್ರಿಪ್ಪಿಗೆ ಹೊರಟಿದ್ದೀವಿ. ಎಲ್ಲಿ ಏನು ಅನ್ನೋದು ಹೋಗ್ತಾ ನಿಮಗೆ ಗೊತ್ತಾಗುತ್ತೆ. ಮಕ್ಕಳಿಗೆ ಬಾಯ್ ಹೇಳಿ ಹೋಗ್ತಾ ಇದ್ದೀವಿ. ಬಾಯ್, ಕಮ್, ಬಾಯ್ ಬಾಯ್ ಬಾಯ್. ಅವನಂಚಿ ಅವನಿಗೆ ಫುಲ್ ಬೇಜಾರಾಗ್ತಿದೆ ನಾವು ಹೋಗ್ತಾ ಇರೋದಕ್ಕೆ. ಬೇಗ ಬರ್ತೀನಿ ಪುಟ್ಟು. ಅಮ್ಮ ಬಾಯ್ ಬಾಯ್. ಓಕೆ ಓಕೆ ಬಾಯ್ ಬಾಯ್. ಸರಿ ಬಾಯ್. ಓಕೆ ಬಾಯ್ ಬಾಯ್. ಸಾರಿ ಏನಕ್ಕೆ ಆ ಥರ ಹೇಳಿದೆ ಅಂದರೆ ಎಲ್ಲಿಗೆ ಹೋಗೋದು ಅನ್ನೋದು ಇಲ್ಲಿ ತನಕ ನನಗೆ ಗೊತ್ತಿಲ್ಲ. ಎಲ್ಲಿಗೆ ಊಟಿಗೆ ಹೋಗ್ತಾ ಇದ್ದೀವಿ ಅಂತ ನನಗೆ ಹಸ್ಬೆಂಡ್ ಹೇಳಿರಲಿಲ್ಲ. ಅದಾದಮೇಲೆ ಹೇಳಿದ್ರು. ಹಸ್ಬೆಂಡ್ ಕೆಲಸದ ಮೇಲೆ ಅಂತ ಇಲ್ಲಿ ನನ್ನ ಬಿಟ್ಟು ಹೋಗಿದ್ದರು ಮೆಕ್ಡೊನಾಲ್ಡ್ಸ್ ಹತ್ರ. ಆಮೇಲೆ ನಾವು ಮೈಸೂರಿಗೆ ಬಂದು ನೈಟ್ ಆಲ್ಟಾಗಿ ಮಲ್ಕೊಂಡು ಬೆಳಗ್ಗೆ ಎದ್ದು ಇದೇ ಹೋಟೆಲಲ್ಲಿ ಲಾಸ್ಟ್ ಟೈಮ್ ಮಕ್ಕಳ ಜೊತೆ ಬಂದಿದ್ವಿ, ಇದೇ ಹೋಟೆಲಲ್ಲೇ ಸ್ಟೇ ಆಗಿದ್ವಿ. ಈ ಸಾರಿ ಕೂಡ ಇದೇ ಹೋಟೆಲಲ್ಲೇ ಸ್ಟೇ ಆಗಿದ್ವಿ. ಅಲ್ಲಿ ಒಂದು ನಾಯಿ ಇತ್ತಲ್ಲ, ಅದು ನನ್ನನ್ನು ಗುರ್ತಿಡೀತು. ಲಾಸ್ಟ್ ಟೈಮ್ ನಾನು ಮಕ್ಕಳು ಅದಕ್ಕೆ ಫುಡ್ ಹಾಕಿದ್ವಿ. ಲಾಸ್ಟು ವಿಡಿಯೋಲಿ ನೀವು ನೋಡಿದರೆ ನಿಮಗೆ ಗೊತ್ತಾಗುತ್ತೆ. ಬೆಳಗ್ಗೆ ಎದ್ದು ನಾವು ಹೊರಟ್ವಿ. ಮೈಸೂರು ಒಳಗಡೆ ಏನಕ್ಕೆ ಹೋದ್ವಿ ಅಂದರೆ ಬ್ರೇಕ್ಫಾಸ್ಟ್ ಮಾಡಬೇಕಾಗಿತ್ತು. ಸೊ ಅದಕ್ಕೆ ಇಲ್ಲಿ ಮೈಲಾರಿ ಟಿಫಿನ್ ಸೆಂಟರ್ ಅಂತ ಇದೆ. ಗೊತ್ತಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ನನಗೆ ತಿಳಿಸಿ. ತುಂಬ ಜನಕ್ಕೆ ಗೊತ್ತಿದೆ ಆ್ಯಂಡ್ ತುಂಬ ಫೇಮಸ್ ಕೂಡ ಇಲ್ಲಿ ಬ್ರೇಕ್ಫಾಸ್ಟಿಗೆ. ನಾವೇನೋ ಬಂದ್ವಿ, ಬಟ್ ಇವತ್ತು ಸಂಡೇ ಆಗಿರೋದ್ರಿಂದ ಎಷ್ಟು ಜನ ಇದ್ದರು ಅಂದರೆ ಓ ಮೈ ಗಾಡ್, ನನಗಂತೂ ಬೇಡ ಅನ್ನಿಸ್ತು. ಬಟ್ ಒಳಗೆ ಬಂದಿದ್ವಿ ಇಷ್ಟು ದೂರ, ಬೇಡ ವೆಯ್ಟ್ ಮಾಡಿ ಹೋಗೋಣ ಅಂತ ಅಂದ್ಕೊಂಡಿದ್ದಕ್ಕೆ ಹಸ್ಬೆಂಡ್ ಯಾರಿಗೂ ಕಾಲ್ ಮಾಡಿದ್ರು. ಅವ್ರು ಬಂದು ನಮ್ಮನ್ನು ಹಿಂದೆ ಇರೋ ಹೋಟೆಲ್ ಕಡೆ ಕರ್ಕೊಂಡು ಹೋದರು. ಅವ್ರದ್ದೇ ಈ ಬೆಣ್ಣೆ ದೋಸೆ ನೋಡಿ ಈ ಥರ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಲಾಸ್ಟ್ ಟೈಮ್ ಮಕ್ಕಳ ಜೊತೆ ಮೈಸೂರಿಗೆ ಒನ್ ಡೇ ಟ್ರಿಪ್ ಅಂತ ಬಂದಿದ್ವಿ. ಆಗ ಕೂಡ ನಾವಿಲ್ಲಿ ಬ್ರೇಕ್ಫಾಸ್ಟ್ಗೆ ಇಲ್ಲಿಗೆ ಬಂದಿದ್ದಿತ್ತು. ನಾನು ಅದಕ್ಕೆ ಹೇಳಿದೆ ಅಲ್ಲಿಗೆ ಹೋಗೋಣ ಅಂತ ಹೇಳಿ. ತುಂಬ ಚೆನ್ನಾಗಿರುತ್ತೆ. ಒಂದು ದೋಸೆ ತಿಂದ್ವಿ ಅಷ್ಟೇ, ಲೈಟಾಗಿ ತಿನ್ಕೊಂಡು ಹೋಗೋಣ, ಹೋಗ್ತಾ ಎಲ್ಲಾದರೂ ಕಾಫಿ ಕುಡಿಯೋಣ, ಜರ್ನಿ ಮಾಡುವಾಗ ಜಾಸ್ತಿ ಬೇಡ ಅಂತ ಹೇಳಿ. ಬಟ್ ದೋಸೆ ತುಂಬಾ ಚೆನ್ನಾಗಿತ್ತು. ಚಟ್ನಿ ನನಗಂತೂ ತುಂಬಾ ಇಷ್ಟ ಆಯಿತು. ಆ್ಯಂಡ್ ಗೋಡೌನಲ್ಲಿ ಎಷ್ಟು ತೆಂಗಿನಕಾಯಿ ಚಟ್ನಿ ಗ್ರೈಂಡರಲ್ಲಿ ಹಾಕಿ ರುಬ್ತಾ ಇದ್ರು, ಅಷ್ಟೊಂದು ಬೇಕು. ಬಿಕಾಸ್ ಇಷ್ಟು ಜನ ನಾನು ಎಲ್ಲೂ ನೋಡಿಲ್ಲ ಯಪ್ಪ ಒಂದು ಟಿಫನ್ಗೆ. ಖಾಲಿ ಬ್ರೇಕ್ಫಾಸ್ಟ್ಗೆ ಎಷ್ಟೊಂದು ಜನ ಇತ್ತು ಅಂದರೆ ನೋಡಿದ್ರಲ್ಲ. ದೋಸೆ ಚೆನ್ನಾಗಿತ್ತು, ಬಟ್ ಸಿಕ್ಕಾಪಟ್ಟೆ ಜನ. ಇಷ್ಟು ಜನ ಇರ್ತಾರೆ ಅಂತ ನಾವು ಅಂದ್ಕೊಂಡೇ ಇರಲಿಲ್ಲ. ಬ್ರೇಕ್ಫಾಸ್ಟ್ ಮಾಡಿಕೊಂಡು ನಾವು ಬೇಗ ಹೊರಟ್ರಿ, ಬೇಗ ಹೋಗೋಣ ಅಂತ ಹೇಳಿ. ನಾವು ಹೋಗೋ ಟೈಮ್ಗೆ ಆಲ್ಮೋಸ್ಟ್ ಈಗ 10 o'clock ಆಗಿದೆ. ಆದರೂ ಎಷ್ಟೊಂದು ಲೈಕ್ ಕ್ಲೌಡಿ ಆಗಿದೆ, ಮೋಡ ಮುಚ್ಕೊಂಡಿದೆ. ಬಿಕಾಸ್ ವೆದರ್ ತುಂಬ ಚೆನ್ನಾಗಿದೆ, ಮಳೆ ಬರೋ ಹಾಗೆ ಇತ್ತು. ಎಲ್ಲ ಕಡೆ ಮಳೆ ಆಗ್ತಿದೆಯಲ್ಲ, ಸೊ ಅದಕ್ಕೆ ತುಂಬ ಚೆನ್ನಾಗಿತ್ತು. ಕಾಫಿಗೆ ಕೆಫೆ ಕಾಫಿ ಡೇಯಲ್ಲಿ ನಿಲ್ಲಿಸಿದ್ವಿ. ಅಲ್ಲಿ ಸ್ವಲ್ಪ ಹೊತ್ತಿದ್ದು ಆಮೇಲೆ ಆಂಜನೇಯ ಟೆಂಪಲ್ ಇತ್ತು ಇಲ್ಲಿ ಆನ್ ದ ವೇ ಬರೋ ಜಾಗದಲ್ಲಿ. ನಾನು ಹೋಗಬಾರ್ದಾಗಿತ್ತು, ಹಸ್ಬೆಂಡ್ ಇದು ತಾಯತನ ತೊಗೊಂಡು ಬಂದರು. ಭಯ ಆಗ್ತಿದೆ ಅಲ್ಲ ನನಗೆ, ಸೊ ಅದಕ್ಕೆ ಒಳ್ಳೇದಾಗುತ್ತೆ, ಕಡಿಮೆ ಆಗುತ್ತೆ ಅನ್ನೋದಕ್ಕೋಸ್ಕರ ಹಸ್ಬೆಂಡು ಹಾಕ್ಕೊಂಡ್ರು, ನನಗೂ ಕಟ್ಟಿದ್ರು ಇದನ್ನು. ಇತ್ತೀಚೆಗೆ ನನಗೆ ಏನಕ್ಕೆ ಮೆಂಟಲಿ ಪ್ರಾಬ್ಲಮ್ ಏನಾಗಿದೆ, ಡಾಕ್ಟರ್ ಏನು ಹೇಳಿದ್ರು ಅದೆಲ್ಲ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ವಿಡಿಯೋ ಕೊನೆ ತನಕ ನೋಡಿ, ನನಗೆ ಏನು ಪ್ರಾಬ್ಲಮ್ ಆಗಿದೆ, ಏನಾಗಿದೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಪ್ರಾಬ್ಲಮ್ ಅಂತೂ ಇದೆ ಖಂಡಿತ. ಸೊ ಹೊರಡ್ತಾ ಇದ್ದೀವಿ. ತುಂಬಾ ಖುಷಿಯಾಗುತ್ತೆ ಆ್ಯಂಡ್ ತುಂಬಾ ಹೀಲ್ ಆಗುತ್ತೆ ನನಗೆ ಪ್ರಕೃತಿ ಜೊತೆ ಟ್ರಾವೆಲ್ ಮಾಡೋದು. ಪ್ರಕೃತಿ ಇರೋ ಕಡೆ ಹೋಗಬೇಕು. ಬೆಟ್ಟಗಳು ಅಂದರೆ ತುಂಬಾ ಇಷ್ಟ ನನಗೆ. ಗ್ರೀನರಿ ಅಂದರೆ ತುಂಬಾ ಇಷ್ಟ, ಮನಸ್ಸಿಗೆ ತುಂಬಾ ಖುಷಿ ಕೊಡುತ್ತೆ. ಆ್ಯಂಡ್ ನವಿಲು ಎಷ್ಟು ಚೆನ್ನಾಗಿ ನಿಂತ್ಕೊಂಡು ಪೋಸ್ ಕೊಡ್ತಿದೆ ನೋಡಿ, ಅದನ್ನ ಫೇಸನ್ನೇ ಗಮನ ಕೊಡಿ. ಅದು ಎಷ್ಟು ಚೆನ್ನಾಗಿ ನೋಡ್ತಿದೆ ಮನುಷ್ಯರನ್ನ, ಅಂದರೆ ಜನಗಳನ್ನ. ಕಾರಲ್ಲಿ ಬರ್ತಿದ್ದಾರಲ್ಲ ಎಲ್ಲರೂ ಎಷ್ಟು ಚೆನ್ನಾಗಿ ನೋಡ್ತಿತ್ತು ಅಂದರೆ ನಾನು ಕೂಡ ಅದನ್ನು ಲೈಕ್ ಚಾಕ್ಲೇಟ್ ಕೊಟ್ಟೆ. ಮೇ ಬಿ ಅದು ಯಾರು ಕೊಡಬಾರ್ದು, ನಾನು ಕೊಡಬಾರ್ದಾಗಿತ್ತು. ಯಾರು ಕೊಡೋಕ್ಕೆ ಹೋಗಬೇಡಿ, ಬಿಕಾಸ್ ನಾವು ತಿನ್ನೋ ಫುಡ್ ಅವಕ್ಕೆಲ್ಲ ಅಡ್ಜಸ್ಟ್ ಆಗೋದಿಲ್ಲ. ಹಾಕ್ತೆ, ತಿನ್ನಲಿಲ್ಲ ಅದು. ಮತ್ತು ಡಿಯರ್ಸ್ ತುಂಬಾ ಚೆನ್ನಾಗಿತ್ತು. ಮಳೆ ಬರ್ತಾ ಇರೋದ್ರಿಂದ ಭೂಮಿ ಫುಲ್ಲು ಹಸಿರಾಗಿದೆ. ಕಾಡೆಲ್ಲ ತುಂಬಾ ಹಸಿರಾಗಿ ಕಾಣಿಸ್ತಿತ್ತು ಈ ಸಾರಿ. ಲಾಸ್ಟ್ ಟೈಮ್ ಬಂದಾಗ
ಇದು ಕಾಣ್ತಿದೆಯಲ್ಲ ನೋಡಿ, ಇದು ಸ್ಟ್ರೇಟ್ ಹೋದರೆ ಅದು ಊಟಿ ರೂಟೇ, ಇದು ಊಟಿ ರೂಟೇ. ಬಟ್ ಅದು ಬಸ್ಗಳು ಮತ್ತು ತುಂಬ ದೊಡ್ಡ ವೆಹಿಕಲ್ಸ್ ಹೋಗೋದು. ಈ ಕಡೆ ಬಂದು ನಾರ್ಮಲಾಗಿ ಕಾರ್ಗಳು ಹೋಗ್ಬೋದು. ಬಟ್ ಡ್ರೈವಿಂಗ್ ಸ್ಕಿಲ್ಸ್ ಈಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಈ ಒಂದು ರೂಟಲ್ಲಿ ಹೋಗೋದಕ್ಕೆ. ಬಿಕಾಸ್ ಏರ್ಪಿನ್ ಬೆಂಡ್ಸ್ ಅಂತಾರಲ್ವಾ, ಘಾಟ್ ಸೆಕ್ಷನ್ ತುಂಬ ಇರುತ್ತೆ. ಏರ್ಪಿನ್ ಬೆಂಡ್ಸ್, ಅಲ್ಲೊಂದು ನವಿಲ್ ಕಾಣಿಸ್ತಿದೆ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಗೊತ್ತಾ. ಆ್ಯಂಡ್ ಅದು ಮರದ ಮೇಲೆ ಕೂಡ ಕೂತ್ಕೊಂಡು ಕೂಗ್ತಾ ಇತ್ತು. ಸೊ ಈ ಒಂದು ರೂಟಲ್ಲಿ ಹೋಗಬೇಕು ಅಂತಂದರೆ ತುಂಬಾ ಡ್ರೈವಿಂಗ್ ಸ್ಕಿಲ್ಸ್ ಇರಬೇಕಾಗುತ್ತೆ. ಸ್ಟಾರ್ಟಿಂಗಲ್ಲಿ ಕಲ್ತಿರೋರಿಗೆಲ್ಲ ಕಷ್ಟ ಆಗುತ್ತೆ, ಬಿಕಾಸ್ ತುಂಬಾ ಏರ್ಪಿನ್ಸ್ ಬೆಂಡ್ಸ್ ಇದೆ ಈ ಕಡೆ. ಫೈನಲಿ ನಾವು ಊಟಿನ ರೀಚ್ ಆದ್ವಿ. ನನಗಂತೂ ತುಂಬಾ ಖುಷಿ ಆಗ್ತಿದೆ. ನಾನು ನನ್ನ ಚಾನಲ್ ನೇಮ್ನ ಶ್ರೀಸ್ ಲೈಫ್ ಸ್ಟೈಲ್ ಅಂತ ಹಾಕ್ಕೊಂಡಿದ್ದೀನಿ. ಅದರ ಬದಲು ಶ್ರೀಸ್ ಟ್ರಾವೆಲ್ ವ್ಲಾಗ್ಸ್ ಅಂತ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಇತ್ತೀಚೆಗೆ ನಂಗೆ ಅನ್ನಿಸ್ತಿದೆ. ಬಿಕಾಸ್ ನಾನು ಅಷ್ಟು ಟ್ರಾವೆಲ್ ಮಾಡ್ತಾಯಿದ್ದೀನಿ. ನಾನು ಏನಕ್ಕೆ ಟ್ರಾವೆಲ್ ಮಾಡ್ತಾಯಿದ್ದೀನಿ ಏನು ಅನ್ನೋದು ನಾನು ನಿಮಗೆ ತಿಳಿಸ್ಕೊಡ್ತೀನಿ ವಿಡಿಯೋ ಕೊನೆಯಲ್ಲಿ. ದಯವಿಟ್ಟು ವಿಡಿಯೋನ ಕೊನೆ ತನಕ ನೋಡಿ. ನಾವು ಊಟಿ ರೀಚ್ ಆದಮೇಲೆ ಆಲ್ಮೋಸ್ಟು 2 ಆಗಿತ್ತು. ಹೊಟ್ಟೆ ತುಂಬ ಹಸಿತಿತ್ತು. ಸೊ ಇಲ್ಲಿ ಒಂದು ಹೋಟೆಲ್ ಇತ್ತು, ಇಲ್ಲಿ ನಾನ್ ವೆಜ್ ಮೀಲ್ಸ್ ತೊಗೊಂಡ್ವಿ. ನೋಡಿದ್ರಲ್ಲ ವೆದರ್ ಹೇಗಿದೆ. ಊಟಿ ಕಂಪ್ಲೀಟಾಗಿ ಕ್ಲೋಸ್ ಆಗಿದೆ, ಕ್ಲೌಡಿ ಆಗಿದೆ, ತುಂಬಾ ಚೆನ್ನಾಗಿದೆ. ಹಲೋ ಫೈನಲಿ ಬಂದ್ವಿ ನನ್ನ ಫೇವ್ರೆಟ್ ಪ್ಲೇಸ್ಗೆ. ನನಗಂತೂ ಖುಷಿ ಆಗ್ತಿದೆ. ಆ್ಯಂಡ್ ವೆದರ್ ಹೆಂಗಿದೆ ಅಂದರೆ ಅದನ್ನು ಮಾತಲ್ಲೇ ಹೇಳೋಕ್ಕಾಗ್ತಿಲ್ಲ. ನೀವೇ ನೋಡಿ, ವಾವ್, ಸ್ವರ್ಗನೇ ಭೂಮಿಗೆ ಇಳಿದಿದೆ. ಆ್ಯಂಡ್ ತುಂತುರು ಮಳೆ ಬೀಳ್ತಾನೇ ಇದೆ. ನಾವು ಬಂದಾಗಿಂದ ನಾವು ಬಂದು 1 hour ಆಯಿತು. ಕೆಳಗೆ ಅಲ್ಲೇ ಊಟ ಮಾಡಿಕೊಂಡು ಇಲ್ಲಿಗೆ ಬಂದ್ವಿ. ಊಟದ ಟೈಮ್ ಇಲ್ಲ ಅಂತ ಅನ್ಸುತ್ತೆ. ಆ್ಯಂಡ್ ಎಲ್ಲ ರೂಮ್ಗಳು ಶೋಡ್ ಔಟ್ ಆಗಿಬಿಟ್ಟಿದೆ. ಒಂದೇ ಒಂದು ಬಾಕಿ ಇದೆ. ಆ್ಯಂಡ್ ಸಿದ್ಧಾರ್ಥ್ ಬೆಸ್ಟ್ ಫ್ರೆಂಡ್ ಅಂತಲೇ ಹೇಳ್ಬೋದು. ಬಿಕಾಸ್ ಆಫ್ ನಾನಿಲ್ಲಿ 5th ಟೈಮ್ ಬರ್ತಾ ಇರೋದು. ಸೊ ಅದರಿಂದಲೇ ನಾನು ಬರ್ತಾ ಇರ್ತೀನಿ. ನನಗೆ ತುಂಬ ಇಷ್ಟ ಈ ಪ್ಲೇಸ್ ಅಂತ ಹೇಳ್ತಾ ಇರ್ತೀನಿ. ಆ್ಯಂಡ್ ಅವರೇ ಇದನ್ನೆಲ್ಲ ಫುಲ್ ಡಿಸೈನ್ ಮಾಡಿರೋದು. ಅವ್ರಿಗೆ ನಾನು ಆ ಥರ ಹೇಳೋದು ಇಷ್ಟ ಆಗುತ್ತೆ. ಆ್ಯಂಡ್ ಅವರು ನನಗೆ ತುಂಬಾ ಡಿಸ್ಕೌಂಟ್ ಮಾಡ್ತಾರೆ ಬಂದಾಗೆಲ್ಲ. ಈಗಲೂ ಅಷ್ಟೇ 9000 ಇರೋದು ನನಗೋಸ್ಕರ 4000 ಮಾಡ್ಕೊಂಡಿದ್ದಾರೆ. ಐ ಆಮ್ ಹ್ಯಾಪಿ ಫಾರ್. ಅದಕ್ಕೆ ಊಟಿಗೆ ಬಂದರೆ ಇಲ್ಲೇ ಸ್ಟೇ ಆಗೋದು. ಆ್ಯಂಡ್ ಊಟಿಗೆ ಈ ಸಾರಿ ಏನಕ್ಕೆ ಬಂದಿತ್ತು ಅಂದರೆ ಮೇಯ್ನ್ ಅದಕ್ಕೆ ಕಾರಣ ನಾನು ನಿಮ್ಗೆ ಹೇಳಲೇಬೇಕು. ನಿಮಗೆಲ್ಲ ಅನಿಸುತ್ತೆ ತುಂಬ ಸಾರಿ ನಾವು ಊಟಿಗೆ ಬರ್ತಾಯಿರ್ತೀನಿ, ಏನು ಇವಳಿಗೆ ಹುಚ್ಚ, ಬೇರೆ ಕಡೆನೂ ಹೋಗ್ಬೋದಲ್ಲ. ಆ್ಯಂಡ್ ಮೊನ್ನೆ ಎಲ್ಲ ಟ್ರಿಪ್ ಆಯಿತು, ಮತ್ತು ಈಗ ಕೂಡ ಟ್ರಿಪ್ಪಿಗೆ ಬಂದಿದ್ದಾರೆ. ಇವ್ರಿಗೆ ದುಡ್ಡು ಜಾಸ್ತಿನಾ, ಇಲ್ಲ ಸುಮ್ಮನೆ ವೇಸ್ಟ್ ಮಾಡ್ತಾರೆ, ಹಾಗೆ ಹೀಗೆ ಅಂತ ಕೆಲವ್ರಿಗೆ ಅನ್ನಿಸ್ತಾ ಇರ್ಬೋದು. ಈ ಸಾರಿ ಟ್ರಿಪ್ ಈ ಊಟಿಗೆ ಬಂದಿದ್ದು ಪ್ಲ್ಯಾನ್ ಏನು ಅಂತಂದರೆ, ನಾನು ಹೇಳಿದ್ರೆ ನಿಮ್ಗೆ ನಂಬಲ್ಲ ಆ್ಯಂಡ್ ಹೀಗೂ ಇರ್ಬೋದಾ ಅಂತ ಅಂದ್ಕೋಬೋದು. ಬಟ್ ಹೌದು, ನನಗೆ ಹಾಗಾಗಿದೆ. ಸೊ ಅದನ್ನು ನಿಮ್ಮ ಹತ್ರ ಹೇಳ್ಕೋಬೇಕು. ವಾಯ್ಸ್ ಕ್ಲಿಯರಾಗಿ ಬರ್ತಿದೆಯೋ ಇಲ್ವೋ ಗೊತ್ತಿಲ್ಲ, ಆದರೂ ಹೇಳಿ ಮುಗಿಸ್ಬಿಡ್ತೀನಿ. ಆಮೇಲೆ ಹಸ್ಬೆಂಡ್ ಬಂದರೆ ಹಸ್ಬೆಂಡ್ ಜೊತೆ ನಾನು ಮಾತಾಡ್ಕೊಂಡು ವಿಡಿಯೋ ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ಈಗ ಹೇಳಿ ಮುಗಿಸ್ಬಿಡ್ತೀನಿ. ಏನದಕ್ಕೆ ಕಾರಣ ಅಂತಂದರೆ, ನಾನೊಂದು 3 ಡೇಸ್ ಬ್ಯಾಕ್ ಒನ್ ವೀಕಿಂದ ಲೈಕ್ ಡಿಫ್ರೆಂಟಾಗಿ ಬಿಹೇವ್ ಮಾಡ್ತಾಯಿದ್ದೀನಿ. ತುಂಬ ಕೋಪ ಬರುತ್ತೆ, ತುಂಬ ಜಗಳ ಮಾಡ್ತಿದ್ದೀನಿ, ತುಂಬ ಅಳ್ತೀನಿ. ಆ್ಯಂಡ್ ನೈಟ್ ನಿದ್ದೆ ಬರೋದಿಲ್ಲ. ಲೈಕ್ ಫುಲ್ ಭಯ ಆಗುತ್ತೆ ನನಗೆ. ಭಯ ಅಂದರೆ ಭಯ, ಕೈ ನೋವು ಬರ್ತಿದೆ, 1 ನಿಮಿಷ. ಫುಲ್ಲು ಭಯ ಆಗುತ್ತೆ ನನಗೆ. ಏನಕ್ಕೆ ಆ ಥರ ಭಯ ಆಗ್ತಿದೆಯೋ ಗೊತ್ತಿಲ್ಲ. ಅದಕ್ಕೋಸ್ಕರ ಒಂದು 3 ಡೇಸ್ ಬಿಟ್ಟಾಗಿ ಫುಲ್ ಜಗಳ ಮಾಡ್ತಿದ್ದೆ. ರೀಸನ್ ಇಲ್ಲದೆ ಅಳ್ತೀನಿ, ರೀಸನ್ ಇಲ್ಲದೆ ಕೋಪ ಮಾಡ್ಕೊಳ್ತೀನಿ, ಒಂದೇ ಪ್ಲೇಸಲ್ಲಿ ಇರ್ತೀನಿ, ಕತ್ಲಲ್ಲಿರಬೇಕು ಅಂತ ಅನಿಸುತ್ತೆ. ಆ ಥರ ಎಲ್ಲ ತುಂಬಾ ಆಗ್ತಿತ್ತು. ಅದಕ್ಕೆ ಫೈನಲಿ ಆಗಲ್ಲ, ಡಾಕ್ಟರ್ ಹತ್ರ ಹೋಗೋಣ ಅಂತ ನಾನೇ ಹಸ್ಬೆಂಡ್ಗೆ ಹೇಳಿದೆ. ಹಸ್ಬೆಂಡ್ ಮುಂಚೆನೇ ಹೇಳಿದ್ರು, ಹೋಗೋಣ ಹಾಸ್ಪಿಟ್ಲಿಗೆ ಹೋಗೋಣ, ಏನೋ ಯಾಕೆ ಈ ಥರ ಮಾಡ್ತಾಯಿದೆಯೋ ಗೊತ್ತಿಲ್ಲ ಅಂತ ಹೇಳಿ. ಪಾಪ ಹಸ್ಬೆಂಡ್ ಎಷ್ಟರ ಮಟ್ಟಿಗೆ ನನ್ನನ್ನು ಲೈಕ್ ಅಡ್ಜಸ್ಟ್ ಮಾಡ್ಕೊಂಡಿದ್ದಾರೆ ಅಂದರೆ, ನನ್ನ ಕೋಪ ಬಂದು ಮನೇಲಿ ತುಂಬ ಸಾಮಾನು ಒಡೆದಾಕಿದ್ದೀನಿ.
ಲೈಕ್ ನನಗೆ ಅನ್ನಿಸ್ಬಿಡ್ತು ನಾನು ಹುಚ್ಚಿ ಆಗ್ತಿದ್ದೀನೇನೋ ಅಂತ, ಅಷ್ಟು ಭಯ ಆಗೋಗಿತ್ತು. ಅದು ನಾನು ನಿಮ್ಮ ಹತ್ರ ಹಂಚ್ಕೋಬೇಕು. 5 ಮಿನಿಟ್ಸ್ ಬಂದೆ. ಏನು ಅಂತಂದರೆ ನಾನು ಹಾಸ್ಪಿಟಲ್ಗೆ ಹೋಗಿದ್ದೆ, ನನ್ನ ಪ್ರಾಬ್ಲಮ್ಸ್ ಎಲ್ಲ ಹೇಳ್ಕೊಂಡೆ, ಏನಕ್ಕೆ ಈ ಥರ ಆಗ್ತಿದೆ ಅಂತ ಅವರು ಕೇಳಿದ್ರು, ಕೌನ್ಸ್ಲಿಂಗ್ ಮಾಡಿದ್ರು, ಆಮೇಲೆ ಮೆಡಿಸನ್ ಕೊಟ್ಟಿದ್ದಾರೆ. ಇದು ನನಗೆ ಒಂದು 5 ಇಯರ್ಸ್ ಮುಂಚೆನೇ ಸುಮ್ಮನೆ ಕೋಪ ಬರೋದು, ಸುಮ್ಮನೆ ಕಿರ್ಚಾಡೋದೆಲ್ಲ ಮಾಡ್ತಿದ್ದೆ. ಸೊ ಆವಾಗಿಂದನೇ ಮೆಡಿಸನ್ ತೊಗೋಬೇಕಾಗಿತ್ತಂತೆ, ಇಲ್ಲಾಂತಂದರೆ ತುಂಬ ಪ್ರಾಬ್ಲಮ್ ಆಗುತ್ತೆ ಅಂತ ಡಾಕ್ಟರ್ ಹೇಳಿದ್ರು. ಆ್ಯಂಡ್ ತುಂಬಾ ಪೀಸ್ಫುಲ್ ಮೈಂಡ್ ಬೇಕು ನಿಮಗೆ, ಯಾವುದೂ ತಲೆ ಕೆಡಿಸ್ಕೋಬಾರ್ದು. ಏನೂ ರೀಸನ್ ಇಲ್ಲದೇ ಕೋಪ ಮಾಡ್ಕೊಳ್ತೀನಲ್ಲ, ಸೊ ಅದಕ್ಕೆ ಮೆಡಿಸನ್ ಕೊಟ್ಟಿದ್ದಾರೆ. 3 ಡೇಸಿಂದ ಪರವಾಗಿಲ್ಲ, 3 ಡೇಸಿಂದ ಪರವಾಗಿಲ್ಲ ನನಗೆ. ಸೊ ಅದಕ್ಕೆ ಈ ಥರ ನೇಚರ್ ಪ್ಲೇಸಿಗೆ ಕರ್ಕೊಂಡು ಬಂದಿದ್ದಾರೆ. ಅಂದರೆ ತುಂಬ ಭಯ ಆಗ್ತಿತ್ತು. ಅದೇ ಒಂದು ರೀಸನ್, ಮೇನ್ ರೀಸನ್ ನಾವು ಈ ನಡುವೆ ಹೊರಗಡೆ ಬರ್ತಾ ಇರೋ ಕಾರಣವೇ ಅದು. ಡಿಪ್ರೆಷನ್ ಮತ್ತು ಆ್ಯಂಗ್ಸೈಟಿ ಪ್ರಾಬ್ಲಮ್ಗೆ ಒಳಗಾಗಿದ್ದೀನಿ ನಾನು. ನಾನು ಅದರಿಂದ ಮುಂದಕ್ಕೆ ತುಂಬ ಪ್ರಾಬ್ಲಮ್ ಆಗುತ್ತೆ ಅಂತ ಡಾಕ್ಟರ್ ಹೇಳಿದ್ರು. ಈಗ ಮೆಡಿಸನ್ ತೊಗೊಳ್ಳಿ, 20 ಡೇಸ್ ಬಿಟ್ಟು ಬನ್ನಿ, ಆಮೇಲೆ ನೋಡಿಕೊಂಡು ಹೇಗೆ ರಿಯಾಕ್ಟ್ ಆಗುತ್ತೋ ಅದ್ರ ಮೇಲೆ ನಾವು ಟ್ರೀಟ್ಮೆಂಟ್ ಕೊಡ್ತೀವಿ ಅಂತ ಡಾಕ್ಟರ್ಸ್ ಹೇಳಿದ್ದಾರೆ. ಇದನ್ನು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ನಾನು ಹುಚ್ಚಿ ಏನಲ್ಲ, ಬಟ್ ಡಿಪ್ರೆಷನ್ ಅನ್ನೋದು ಒಂದು ಕಾಯಿಲೆನೇ. ಅದು ನನಗೆ ಇವಾಗ ಗೊತ್ತಾಗ್ತಿದೆ, ಅದು ಇಷ್ಟೊಂದು ಪ್ರಾಬ್ಲಮ್ ಕೊಡುತ್ತಾ ಅಂತ. ಸಂತೋಷವಾಗಿರೋ ಲೈಫಲ್ಲಿ ಕೂಡ ನೆಮ್ಮದಿಯಾಗಿ ಖುಷಿಯಾಗಿರೋಕ್ಕಾಗ್ತಿಲ್ಲ ನಾನು. ಕ್ಯಾಮ್ರಾ ಮುಂದೆ ಮಾತ್ರ ಹೀಗಿರ್ತೀನಿ, ಮಿಕ್ಕಿ ಟೈಮಲ್ಲಿ ನಾನು ಹೇಗಿರ್ತೀನೋ ಅದು ಹೇಳೋಕ್ಕಾಗಲ್ಲ. ಈಗ ಓಕೆ, ನಾನು ಬೆಟರ್ ಆಗ್ತಾಯಿದ್ದೀನಿ. ನಾನು ಬೆಟರ್ ಆಗಬೇಕು ಅಂತೇಳಿ ನೀವು ಕೇಳ್ಕೊಳ್ಳಿ, ಓಕೆನಾ? ಸೊ ಅದೇ ರೀಸನ್ ನಾವು ಬರೋಕ್ಕೆ, ಬೇರೆ ಏನೂ ಇಲ್ಲ. ನಾನು ಇಲ್ಲಿಗೆ ಬಂದರೆ ಹುಷಾರಾಗ್ತೀನಿ ಅಂತ ಹಸ್ಬೆಂಡಿಗೆ ಅಂದ್ಕೊಂಡಿದ್ದಾರೆ. ಸೊ ನಾನು ಈ ಥರ ಆಗಿರೋದು ಅವ್ರಿಗೆ ತುಂಬ ಹೆದರಿಕೆ ಆಗಿದೆ. ನಾನು ಸರಿ ಹೋಗೋಕ್ಕೆ ಏನು ಬೇಕಾದರೂ ಮಾಡಿಬಿಡ್ತಾರೆ ಅವರು, ಆ ಥರ ಆಗಿಬಿಟ್ಟಿದೆ. ಸೊ ನಾನು ಸರಿ ಹೋಗ್ತೀನಿ. ಈ ಕಡೆ ವೈಡಲ್ಲಿದೆಯಾ? ಈ ಕಡೆಯಿಂದ ಹೊರಗಿಂದ ಬರೋದಿದು, ಈ ಕಡೆಯಿಂದ ಬರೋದು ಎಂಟ್ರಿ. ಆಮೇಲೆ ಇಲ್ಲಿ 2 ಬೆಡ್ ಇದೆ. ಆ್ಯಕ್ಚುಲಿ ಇದು ಫ್ಯಾಮಿಲಿ ರೂಮು ನಮಗೆ ಕೊಟ್ಟಿದ್ದಾರೆ, ಯಾಕಂದರೆ ರೂಮ್ಸ್ ಎಲ್ಲ ಸೋಲ್ಡ್ ಔಟ್ ಆಗಿದೆ ಅದಕ್ಕೆ. ಆಮೇಲೆ ಇಲ್ಲಿ ಕುತ್ಕೊಂಡು ವ್ಯೂ ನೋಡೋಕೆ ಎಷ್ಟು ಚೆನ್ನಾಗಿದೆ ಅಂದರೆ, ಇಲ್ಲಿ ನಾನು ಫೋನಲ್ಲಿ ನೋಡ್ಕೊಂಡು ಅಂದ್ಕೊಂಡೆ ಏನು ಚೆನ್ನಾಗಿಲ್ಲ. ಲಾಸ್ಟ್ ಟೈಮ್ ಬಂದಾಗೆಲ್ಲ ನೋಡಿದ್ದಿಲ್ಲಿ, ಅವರು ಹೊಸದಾಗಿ ಕಟ್ತಾಯಿದ್ರು. ಇಲ್ಲಿಗೆ ಬಂದಮೇಲೆ ಗೊತ್ತಾಯಿತು ಸಕ್ಕತ್ತಾಗಿದೆ. ಇಲ್ಲಿಂದ ವ್ಯೂ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಇನ್ನೂ ವ್ಯೂ ನೋಡಬೇಕು ಅಂದರೆ ಆ ಕಡೆ ಬೇಕಾದ್ರೆ ಹೋಗ್ಬೋದು, ಬಟ್ ಚೆನ್ನಾಗಿದೆ, ಫ್ಲವರ್ಸ್ ಎಲ್ಲ ಕಾಣಿಸ್ತಿದೆ ಅಲ್ವಾ. ಸೊ ಇಲ್ಲೂ ಆರಾಮಾಗಿ ಮಲ್ಕೊಳ್ಬೋದು. 2 ಬೆಡ್ ಇದೆ, ಆರಾಮಾಗಿ ಮಲ್ಕೋಬೋದು. ಆ್ಯಂಡ್ ಇಲ್ಲೊಂದು ಡ್ರೆಸ್ಸಿಂಗ್ ಟೇಬಲ್ ಇದೆ. ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಈ ಸಾರಿ ಬಂದಿರೋದು, ನಾನು ಏನೋ ಅಂದ್ಕೊಂಡೆ. ಆಮೇಲೆ ಇಲ್ಲಿ ಡೈನಿಂಗ್ ಟೇಬಲ್, ಕ್ಯೂಟ್ ಡೈನಿಂಗ್ ಟೇಬಲ್ ಕೊಟ್ಟಿದ್ದಾರೆ, ಸಕ್ಕತ್ತಾಗಿದೆ. ಅಂದರೆ ಆ ರೂಮ್ಗಳೆಲ್ಲ ಫುಲ್ಲು ಹಳೇದಾಗ್ಬಿಟ್ಟಿದೆ, ಇದು ಹೊಸದಾಗಿ ಕಟ್ಟಿರೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಇಲ್ಲಿಂದ ಒಂದು ತೋರಿಸು. ಆ್ಯಂಡ್ ಇದು ಬಾತ್ರೂಮ್ ಕೂಡ ತುಂಬ ದೊಡ್ಡದಾಗಿದೆ, ಸಕ್ಕತ್ತಾಗಿದೆ. ಇಲ್ಲಿಂದ ಇಷ್ಟು ದೊಡ್ಡ ರೂಮ್, ಸಕ್ಕತ್ತಾಗಿದೆ, ಬಟ್ ತುಂಬ ಚೆನ್ನಾಗಿದೆ. ಬರುವಾಗ ತುಂಬ ಕ್ಲೌಡಿ ಇತ್ತು, ಇವಾಗ ಕಡಿಮೆ ಆಗಿದೆ, ಬಟ್ ಹಂಗಿರ್ಬೇಕಾಗಿತ್ತು ಅನ್ನಿಸ್ತಿದೆ. ನೋಡೋಣ ಸಂಜೆ ಹೊತ್ತಿಗೆ ಏನಾದರೂ. ಡನ್. ಹಸ್ಬೆಂಡ್ ಟ್ಯಾಬ್ಲೆಟ್ಸ್ ಕೊಡ್ತಾ ಇದ್ದಾರೆ. ಊಟ ಮಾಡಿ ಆದಮೇಲೆ 1 ಟ್ಯಾಬ್ಲೆಟ್ ತೊಗೊಂಡೆ. ಈಗ 1 ಟ್ಯಾಬ್ಲೆಟು, ರಾತ್ರಿಗೆ 2 ಟ್ಯಾಬ್ಲೆಟ್ಸ್ ತೊಗೋಬೇಕು. ಟ್ಯಾಬ್ಲೆಟ್ಸ್ನ ಕಂಪಲ್ಸರಿ ತೊಗೊಳ್ಳೇಬೇಕು ಅಂತ ಹೇಳಿದ್ದಾರೆ. ಆಮೇಲೆ ಕಡಿಮೆ ಆಗಬಹುದು ಟ್ರೀಟ್ಮೆಂಟಲ್ಲಿ ಅಂತ ಹೇಳಿದ್ದಾರೆ. ನೋಡೋಣ ಏನಾಗುತ್ತೆ ಅಂತ ಹೇಳಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್, ಶೇರ್, ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರ್ತೋಗ್ಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಹಸ್ಬೆಂಡ್ ಕಾರ್ ಹತ್ರ ಹೋಗ್ತಿದ್ದಾರೆ, ಬಿಕಾಸ್ ನಾನು ವಾಯ್ಸ್ ಓವರ್ ಕೊಡಬೇಕು ಅಂತ ಹೇಳಿದೆ. ನೀವಿದ್ರೆ ಆಗೋದಿಲ್ಲ ಹೋಗಿ ಅಂತಂದೆ. ಪಾಪ ಅವರು ಮಳೇಲಿ ನೆನ್ಕೊಂಡು ಕಾರ್ ಹತ್ರ ಹೋಗ್ತಾ ಇದ್ದಾರೆ.